ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ಲಂಚ್ ಬಾಕ್ಸ್ ರೆಸಿಪಿ ಮಾಡಿದ್ದೀನಿ. ಬದನೆಕಾಯಿ ಹಾಕ್ಬಿಟ್ಟು ಒಂದೇ ಒಂದು ಬದನೆಕಾಯಲ್ಲಿ ಲಂಚ್ ಬಾಕ್ಸ್ ಹೇಗೆ ಪ್ರಿಪೇರ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಅದಕ್ಕೆ ಏನೇನು ಬೇಕೋ ತೋರಿಸ್ತೀನಿ. ಒಂದು ಬದನೆಕಾಯಿ, ಒಂದು ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿವೇಪಾಕು, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, 2 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಫಸ್ಟ್ ಒಂದು ಗಿಣ್ಣೆಯಲ್ಲಿ ಉಪ್ಪು ಹಾಕ್ಕೊಬಿಟ್ಟು ಬದನೆಕಾಯಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಆದರೆ ಬೇಗ ಫ್ರೈ ಆಗಿರುತ್ತೆ, ಚೆನ್ನಾಗಿ ಇರುತ್ತೆ. ನಾನು ಒಂದೇ ಬದನೆಕಾಯಿ ತಗೊಂಡಿದ್ದೀನಿ ಅಷ್ಟೇ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮಾಡಿಕೊಟ್ರೆ ಮಕ್ಕಳು ಮತ್ತೆ ಮತ್ತೆ ಕೇಳ್ತಾರೆ, ಆ ಥರ ಇರುತ್ತೆ. ಎಲ್ಲ ಅದೇ ಥರ ಕಟ್ ಮಾಡಿಕೊಂಡು ಉಪ್ಪು ಹಾಕಿರೋ ನೀರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಆ ನೀರಲ್ಲಿ ಹಾಕಿ ಸೈಡಿಗೆ ಬಿಟ್ಟು ಮಿಕ್ಕಿರೋವೆಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ಫಸ್ಟೇ ಬದನೆಕಾಯಿ ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕಡಲೆ ಬೀಜ ಇದೆಯಲ್ಲ, ಆ ಕಡಲೆ ಬೀಜ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುಟ್ಕೊಳ್ಳೋಣ. ಸ್ವಲ್ಪ ಬರ್ಕಿ ಇರಬೇಕು, ತುಂಬ ಸ್ಮೂತ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಒರ್ಲಲ್ಲಿ ಕುಟ್ತಾ ಇದ್ದೀನಿ. ಯಾಕಂದರೆ ಊಟದ ಟೈಮಲ್ಲಿ ತಿನ್ನೋವಾಗ ಒಂದೊಂದು ಕಡಲೆ ಬೀಜ ಅನ್ನ ಕೆಳಗಡೆ ಸಿಗುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಒರ್ಲಲ್ಲಿ ಕುಟ್ತಾ ಇರೋದು. ಆಮೇಲೆ ಒಂದು ಬಾಣಲಿ ಇಟ್ಕೊಬಿಟ್ಟು 1.5 ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಕಾಳು, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, 2 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡು ಸ್ವಲ್ಪ ಹಂಗೆ ಫ್ರೈ ಆದಮೇಲೆ ಮತ್ತೆ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ನಾನು ಸ್ವಲ್ಪ ಉದ್ದನೇ ಕಟ್ ಮಾಡಿದ್ದೀನಿ, ಇದು ಚೆನ್ನಾಗಿರುತ್ತೆ ಅಂತ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ನಾವು ಕುಟ್ಟಿ ಇಟ್ಕೊಂಡಿದ್ದೀವಲ್ಲ ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ, ಫಸ್ಟ್ ಅದು ಹಾಕ್ಕೊಬಿಡೋಣ. ಅದು ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋರು ಸ್ವಲ್ಪ ಫ್ರೈ ಮಾಡಬೇಕು. ಅದೇನು ಬೇಗನೆ ಫ್ರೈ ಆಗಿಬಿಡುತ್ತೆ, ಈರುಳ್ಳಿ ಎಲ್ಲ ಬಿಸಿ ಇರುತ್ತಲ್ಲ ಅದಕ್ಕೆ. ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋ ಬದನೆಕಾಯಿ ಹಾಕ್ಕೊಬಿಟ್ಟು ಒಂದು 2-3 ನಿಮಿಷ ಹಂಗೆ ಫ್ರೈ ಮಾಡಿದ್ರೆ ಸಾಕು. ಬದನೆಕಾಯಿ ಎಲ್ಲ ಸ್ಮೂತ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ. ಅದು ಸ್ವಲ್ಪ ಸ್ಮೂತ್ ಆಗಿದೆ ಇಲ್ಲ ಅಂತ ನೋಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಖಾರ ಎಲ್ಲ ಒಂದ್ಸತಿ ನೋಡ್ಕೋಬೇಕು, ಕಮ್ಮಿ ಇದ್ರೆ ಸ್ವಲ್ಪ ಖಾರ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲ ನೀಟಾಗಿ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ನಾನೊಂದು ಬದನೆಕಾಯಿ ಫಸ್ಟ್ ಮುಟ್ಟಿ ನೋಡ್ತೀನಿ. ಅದು ಬೆಂದಮೇಲೆ ಟೊಮೊಟೊ ಹಾಕೋಣ, ಯಾಕಂದರೆ ಟೊಮೊಟೊ ಅಲ್ಲಿ ನೀರು ಬಿಟ್ಕೊಂಡಿತ್ತಲ್ಲ ಅದಕ್ಕೆ ಸರಿ ಹೋಗುತ್ತೆ. ನಾನು ಇದಕ್ಕೆ ನೀರೇನೋ ಹಾಕ್ತಾ ಇಲ್ಲ, ಹಂಗೆ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೆಳಗ್ಗೆ ಮಾಡಿ ತಗೊಂಡೋಗಿ ಮಧ್ಯಾಹ್ನ ತಿಂದ್ರೂ ಅದೇ ಟೇಸ್ಟೇ ಇರುತ್ತೆ. ಆಮೇಲೆ ಇದರಲ್ಲಿ ತರಕಾರಿ ಎಲ್ಲ ಸಿಗುತ್ತಲ್ಲ, ಅದು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಖಾರ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನೀವು ಒಂದ್ಸತಿ ಟೇಸ್ಟ್ ನೋಡ್ಕೊಬಿಟ್ಟು ಉಪ್ಪು ಖಾರ ಸರಿಯೇ ಮಾಡ್ಕೋಬೇಕು ಅದಕ್ಕೆ. ಆಮೇಲೆ ಇನ್ನೊಂದ್ಸತಿ ಬದನೆಕಾಯಿ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇನೋ ಸ್ಮೂತಾಗಿ ಬೆಂದಿದೆ ಅಂದರೆ ಅನ್ನ ಹಾಕೋದು ಅಷ್ಟೇ. ನೀವು ಇದೇ ಥರ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ ಮಾಡಿಕೊಡ್ರಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅನ್ನ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ. ಇದೆಲ್ಲ 10 ನಿಮಿಷ ಒಳಗಡೆ ಮಾಡ್ಕೋಬೋದು ನಾವು. ಅನ್ನಗೆ ಇಟ್ಬಿಟ್ಟು ಅದನ್ನ ಅನ್ನ ಆಗೋಷ್ಟಾಗಿ ಇದೆಲ್ಲ ರೆಡಿ ಮಾಡ್ಕೊಬಿಟ್ಟು ತಕ್ಷಣ ಮಾಡಿ ಹಂಗೆ ಬಿಸಿ ಮಾಡ್ಕೋಬೋದು. ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡಿರೋ ಅಡುಗೆ ಎಲ್ಲ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಅಂದರೆ ಬದನೆಕಾಯಿ ರೈಸ್ ಆಗಿದೆ ಅಂತ ಲೆಕ್ಕ ಅಷ್ಟೇ. ಲಂಚ್ ಬಾಕ್ಸಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಹಾಗೇನೂ ತಿನ್ಬೋದು. ನಾನು ಜಾಸ್ತಿ ಇದು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಮಾಡಿಕೊಡ್ತೀನಿ. ಓಕೆ, ಬಾಯ್.